ನೈಟ್ ಡಿನ್ನರ್ಗೆ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೇನೆ. ಹಾಗೆಯೇ ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಮಾರ್ಕೆಟ್ನಲ್ಲಿ ತುಂಬ ಫ್ರೆಶ್ ಆಗಿರುವ ಕ್ಯಾರೆಟ್ ಬಂದಿದೆ. ಇದರಿಂದ ಹಲ್ವಾ ಕೂಡ ಮಾಡ್ಕೊಳ್ಬೋದು, ಪಲ್ಯ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವೀಟಾಗಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೇನೆ. ನಾನು ಮಾರ್ಕೆಟ್ನಿಂದ ಕ್ಯಾರೆಟ್ ತಂದ ಮೇಲೆ ಸ್ವಚ್ಛವಾಗಿ ತೊಳೆದುಕೊಂಡಿದ್ದೇನೆ. ಹಾಗೆಯೇ ತೊಳೆದಾದ ಮೇಲೆ ಈ ರೀತಿ ಚಾಕುನಿಂದ ಮೇಲ್ಗಡೆಯಿಂದ ಸ್ವಲ್ಪ ಕ್ಯಾರೆಟ್ ಮೇಲ್ಗಡೆ ಸ್ವಲ್ಪನೇ ದಾರ ಥರ ಇರುತ್ತೆ, ಅದನ್ನೆಲ್ಲ ಈ ರೀತಿ ಚಾಕುನಿಂದ ಮಾಡೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ. ನಾನಿಲ್ಲಿ ಕ್ಯಾರೆಟ್ ಅರ್ಧ kg ತಂದಿದ್ದೇನೆ. ಇದನ್ನು ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕ್ಯಾರೆಟ್ ಹಲ್ವಾ ತಿನ್ನೋದು ಎಲ್ಲರಿಗೂ ಇಷ್ಟ, ಆದರೆ ತುರಿಯೋದು ತುಂಬಾ ಕಷ್ಟ, ತುರಿದುಕೊಳ್ಳೋದು. ಹಾಗಾಗಿ ತುಂಬಾ ಈಜಿ ಮೆಥಡ್ನಲ್ಲಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾ ಈ ರೀತಿ ಕಟ್ ಮಾಡಿ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ. ಇಲ್ಲಿ ನಾನು ಕ್ಯಾರೆಟನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕ್ಯಾರೆಟನ್ನು ಕಟ್ ಮಾಡ್ಕೊಳ್ಬೇಕು. ಕ್ಯಾರೆಟ್ ಹಲ್ವಾ ತಿನ್ನೋಕ್ಕೆ ತುಂಬ ಎಲ್ರಿಗೂ ಇಷ್ಟ, ಆದರೆ ತುರಿಯೋದು ತುಂಬಾ ಕಷ್ಟ. ಹಾಗಾಗಿ ಈ ರೀತಿ ಈಜಿ ಮೆಥಡ್ನಲ್ಲಿ ಪರ್ಫೆಕ್ಟಾಗಿ ನಾವು ಕ್ಯಾರೆಟ್ ಹಲ್ವಾವನ್ನು ಇವತ್ತು ಮಾಡೋಣ. ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿಯನ್ನು ನಾನು ಕುಕ್ಕರ್ನಲ್ಲಿಯೇ ಯಾವ ರೀತಿ ಕ್ಯಾರೆಟ್ ಹಲ್ವಾ ಮಾಡ್ಬೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇವತ್ತು ನಾನು ಈ ರೆಸಿಪಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕ್ಯಾರೆಟನ್ನು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲ್ಗಡೆ ಕುಕ್ಕರನ್ನು ಕಾಯಕ್ಕಿಡಿ. ಕಾದಾದ ನಂತರ ಇದರಲ್ಲಿ 2 ರಿಂದ 3 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ಮೊದಲಿಗೆ 2 ರಿಂದ 3 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದರೆ ಸಾಕು. ಆಮೇಲೆ ಮತ್ತೆ ಬೇಕಂದರೆ ಹಾಕಿಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡಿರುವ ಕ್ಯಾರೆಟನ್ನು ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕನಿಷ್ಠ 2 ರಿಂದ 3 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಕೈ ಬಿಡದಂತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ರಿಂದ 3 ನಿಮಿಷ ಫ್ರೈ ಮಾಡೋಕ್ಕೆ ತಿಳಿತಾ ಇಲ್ಲ ಅಂದರೆ ನೀವು ಕ್ಯಾರೆಟನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಕ್ಯಾರೆಟ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಕಲರ್ ಬರುತ್ತೆ. ಮೊದಲಿಗೆ ಕಲರ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿಯಾಗಿದೆ ಅಂತ ನೀವೇ ನೋಡಬಹುದು. 2 ರಿಂದ 3 ನಿಮಿಷ ಅಥವಾ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದರಲ್ಲಿ ಹಾಲನ್ನು ಹಾಕಿಕೊಳ್ಳೋಣ. ಹಾಲು ಕಾಯಿಸಿ ಆರಿಸಿ ರೂಮ್ ಟೆಂಪ್ರೇಚರಲ್ಲಿರುವ ಹಾಲನ್ನು ಹಾಕಿಕೊಳ್ಳಿ. ಇಲ್ಲಿ ನಾನು 1 ಕಪ್ನಷ್ಟು ಹಾಲನ್ನು ಹಾಕಿಕೊಂಡಿದ್ದೇನೆ. ಹಾಲು ಎಷ್ಟು ಹಾಕಿಕೊಳ್ಬೇಕು ಅಂದರೆ ಹಾಲಿನಲ್ಲಿ ಕ್ಯಾರೆಟ್ ಮುಳುಗುವಷ್ಟು ಹಾಲು ಹಾಕಿದರೆ ಸಾಕು. ಮೊದಲಿಗೆ 1 ಕಪ್ಪನ್ನು ಹಾಕಿಕೊಂಡಿದ್ದೇನೆ. ಇವಾಗ ಇನ್ನು ಅರ್ಧ ಕಪ್ನಷ್ಟು ಹಾಕಿಕೊಳ್ಳಿ. ಇಲ್ಲಿ ನೋಡಿ, ಚೆನ್ನಾಗಿ ಕ್ಯಾರೆಟ್ ಹಾಲಿನಲ್ಲಿ ಮುಳುಗಿದೆ. ಇವಾಗ ಇದರಲ್ಲಿ ಸಕ್ಕರೆಯನ್ನು ಹಾಕಿಕೊಳ್ಳಿ. 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಸಕ್ಕರೆ ಹಾಕಿಕೊಳ್ಳುವಾಗ ನೀವು ಸಕ್ಕರೆ ಕಡಿಮೆ ಅಥವಾ ಹೆಚ್ಚು ಕೂಡ ಹಾಕಿಕೊಳ್ಳಬಹುದು. ನಿಮ್ಮ ರುಚಿಗೆ ತಕ್ಕಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕಿಕೊಳ್ಳಬಹುದು. ಇಲ್ಲಿ ನಾನು 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ಇದು ಪರ್ಫೆಕ್ಟ್ ಆಗಿದೆ. ಅರ್ಧ kg ಕ್ಯಾರೆಟ್ಗೆ 1.5 ಕಪ್ನಷ್ಟು ಸಕ್ಕರೆ ಅಳತೆ ಪರ್ಫೆಕ್ಟ್ ಆಗಿದೆ. ತುಂಬ ರುಚಿಯಾಗಿ ಮಾಡಿದ್ರೂ ಕೂಡ ಅಷ್ಟೊಂದು ಕೆಲವರಿಗೆ ಸೇರಲ್ಲ. ಸಕ್ಕರೆ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು 2 ವಿಸಲ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. 2 ವಿಸಲ್ ಆದರೆ ಸಾಕು, 2ಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನು 7 ರಿಂದ 8 ಗೋಡಂಬಿ ಹಾಗೂ 10 ರಿಂದ 15 ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಮೊದಲೇ ಗೋಡಂಬಿಯನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ವಿಸಲ್ ಕೂಡ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ ಮೇಲೆ ಕುಕ್ಕರ್ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರನೇ ಕುಕ್ಕರ್ನ ಮುಚ್ಚಳವನ್ನು ತೆಗೆದುಕೊಳ್ಳಿ. ಬಿಸಿ ಇರುವಾಗಲೇ ತೆಗೆಯಕ್ಕೆ ಹೋಗಬೇಡಿ, ತಣ್ಣಗಾದ ನಂತರ ತೆಗೆದುಕೊಳ್ಳಿ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ನಾನು ಕುಕ್ಕರ್ನ ಮುಚ್ಚಳವನ್ನು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಸಾಫ್ಟಾಗಿ ಕ್ಯಾರೆಟ್ ಬೆಂದಿದೆ. ಇವಾಗ ಮ್ಯಾಶರ್ನಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಕ್ಯಾರೆಟ್ನ ಒಂದು ತುಂಡು ಕೂಡ ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮ್ಯಾಶರ್ನಿಂದ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಮ್ಯಾಶರ್ನಿಂದ ಚೆನ್ನಾಗಿ ಕ್ಯಾರೆಟನ್ನು ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಒಂದು ತುಂಡು ಕೂಡ ಇಲ್ಲ. ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ವೀಕ್ಷಕರೇ ಕ್ಯಾರೆಟನ್ನು. ಬೆಂದಾದ್ಮೇಲೆ ಕ್ಯಾರೆಟ್ ಮ್ಯಾಶ್ ಮಾಡಿದ್ಮೇಲೆ
ಕ್ಯಾರೆಟ್ ಹಲ್ವಾ ಸ್ವೀಟ್ ಆಗಿದೆ ಇಲ್ಲ ಅಂತ ಹೇಳಿ ಇವಾಗಲೇ ಟೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದ್ರೂ ಕೂಡ ಹಾಕೋಕೆ ಬರುತ್ತೆ. ನಾನು ಹಾಕಿರುವ ಸಕ್ಕರೆ 1.5 ಕಪ್ನಷ್ಟು ಪರ್ಫೆಕ್ಟ್ ಆಗಿದೆ. ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಹೀಗೆ ಕೈ ಆಡಿಸ್ತಾ ಮತ್ತೆ ಮ್ಯಾಶ್ ಮಾಡ್ಕೊಳ್ಳಿ. ಈ ಕ್ಯಾರೆಟ್ನಲ್ಲಿ ಇನ್ನೂ ಹಾಲಿನ ತೇವಾಂಶ ಇದೆ. ಇದು ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಇದೇ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಅಥವಾ ಚಮ್ಮಚನಿಂದ ಮಿಕ್ಸ್ ಮಾಡ್ತಾ ಗಟ್ಟಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೇನೆ 1 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ 3ರಿಂದ 4 ಏಲಕ್ಕಿಯನ್ನು ಪುಡಿ ಮಾಡಿ ಇದರಲ್ಲಿ ಹಾಕಿಕೊಂಡಿದ್ದೇನೆ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಹಾಲಿನ ತೇವಾಂಶ ಕಡಿಮೆ ಆದಮೇಲೆ ಇವಾಗ ಇದರಲ್ಲಿ ನಾನು ಮಿಲ್ಕ್ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರನ್ನು ಹಾಕ್ತಾ ಇದ್ದೇನೆ. ಈ ಮಿಲ್ಕ್ ಪೌಡರ್ ಹಾಕಿಕೊಳ್ಳೋದರಿಂದ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಹಾಗೂ ತುಂಬ ಬೇಗನೆ ಗಟ್ಟಿಯಾಗ್ತಾ ಬರುತ್ತೆ. ಹಾಲಿನ ತೇವಾಂಶ ಕಡಿಮೆ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಹಾಲಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕ್ಯಾರೆಟ್ ಹಲ್ವಾದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಲ್ವಾದಲ್ಲಿ ಮಿಲ್ಕ್ ಪೌಡರನ್ನು. ಇವಾಗ ಗೋಡಂಬಿ ಒಣ ದ್ರಾಕ್ಷಿಯನ್ನು ಹಾಕಿಕೊಳ್ಳೋಣ. ಇದರಲ್ಲಿ ಕುಕ್ಕರ್ನಲ್ಲಿ ಸ್ವಲ್ಪ ಸೈಡ್ನಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವ ಗೋಡಂಬಿ ಹಾಗೂ ಒಣ ದ್ರಾಕ್ಷಿಯನ್ನು ಈ ತುಪ್ಪದಲ್ಲಿ ಹಾಕಿಕೊಳ್ಳಿ. ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕ್ಯಾರೆಟ್ ಹಲ್ವಾದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ. ತುಂಬಾ ಸಾಫ್ಟಾಗಿ ಬೆಂದಿದೆ ಹಾಗೂ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ವೀಕ್ಷಕರೇ. ಇದನ್ನು ನೀವು ಪೂರಿ ಚಪಾತಿ ಜೊತೆ ಕೂಡ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನನ್ನ ಮಗಳಿಗೆ ಕ್ಯಾರೆಟ್ ಹಲ್ವಾ ಮತ್ತು ಚಪಾತಿ ತುಂಬಾ ಇಷ್ಟ. ಹಾಗಾಗಿ ಇಲ್ಲಿ ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೇನೆ. ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಮೇಲ್ಗಡೆ ಈ ರೀತಿ ತುಪ್ಪ ಹಾಕಿಕೊಂಡು ಚಪಾತಿ ಜೊತೆ ತಿಂತಾ ಇದ್ರೆ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಕ್ಯಾರೆಟ್ ತುರಿದು ವಿಡಿಯೋದಲ್ಲಿ ನಾನು ಹೇಗೆ ಯಾವ ರೀತಿ ಮಾಡಿದ್ದೇನೆ ಆ ರೀತಿ ನೀವು ಕೂಡ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಕಷ್ಟ ಆಗಿದ್ರೆ ಈ ರೀತಿ ಕುಕ್ಕರ್ನಲ್ಲಿ ಕಟ್ ಮಾಡಿ ಹೀಗೆ ನಾನು ಮಾಡಿದ ಪ್ರೊಸೆಸ್ನಲ್ಲಿ ಮಾಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.